ಆ್ಯಕ್ಚುಲಿ ದೇರ್ ಈಸ್ ಎ ಸೇಯಿಂಗ್ ಏನಂತ ಅಂದರೆ ಡೋಂಟ್ ಬೈ ಎ ಗುಡ್ ಲುಕಿಂಗ್ ಕಾರ್ ವಿತ್ ಅ ಬ್ಯಾಡ್ ಇಂಜಿನ್ ಅಂತಾರೆ. ಸೊ ದಟ್ ಈಸ್ ನಾಟ್ ದ ಕೇಸ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಲುಕಿಂಗ್ ಕಾರ್ ವಿತ್ ಎ ವೆರಿ ಗುಡ್ ಬುಲೆಟ್ ಪ್ರೂಫ್ ಇಂಜಿನ್ ಅಂತಲೇ ಹೇಳ್ಬೋದು. ನಿಮ್ಗೆ ನಡೀತಾ ಇಲ್ಲಮ್ಮ, ಇದು ಗಾಡಿ ನಡೀತಾ ಇದ್ದೀನಿ. ಇಲ್ಲ ಇಲ್ಲ, ವ್ಲಾಗ್ ಮಾಡ್ತಾ ಇದ್ದೀನಿ. ಒಳಗಡೆ ಕ್ಯಾಮ್ರಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ರೆನಾಲ್ಟ್ ಕೈಗರ್ ಟರ್ಬೋ CVT. ಏನು ಬೆಣ್ಣೆ ಥರ ಸಖತ್ ಸ್ಮೂತ್ ಆಗಿದೆ ಗುರು ಟ್ರಾನ್ಸ್ಮಿಷನ್ ಅಂತೂ. ಈ ಗಾಡೀಲಿ ಬರೋದು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಸೊ CVT ಟ್ರಾನ್ಸ್ಮಿಷನ್ ಬೇಸಿಕಲಿ ಏನಂತಂದರೆ, ನಾನು ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ, ಏನು ನಿಮಗೆ ಈ ಮೊಪೈಡಲ್ಲಿ ಸ್ಕೂಟರ್ಸಲ್ಲಿ ಏನು CVT ಟ್ರಾನ್ಸ್ಮಿಷನ್ ಬರುತ್ತೋ ಅದು ಬೆಲ್ಟ್ ಮತ್ತು ಪುಲಿ ಮೆಕ್ಯಾನಿಸಮ್ ಇರುತ್ತೋ, ಸೊ ಸೇಮ್ ಮೆಕ್ಯಾನಿಸಮ್ಮು ಈ ಗಾಡೀಲೂ ಇರೋದು. ಬಟ್ ಇದೊಂಥರ ನೆಕ್ಸ್ಟ್ ಲೆವೆಲ್ ವರ್ಷನ್ ಕಾರ್ಸಲ್ಲಿ ಬರೋದು ನಿಮಗೆ. ಸೊ ಈ ಪರ್ಟಿಕ್ಯುಲರ್ ಮಾಡಲಲ್ಲಿ ಇದು ಟರ್ಬೋ CVT ಬಂದು ಟಾಪ್ ಎಂಡು. ಸೊ ಇದ್ರ ಕೆಳಗಡೆ ಇನ್ನೊಂದು ಟರ್ಬೋ ಮ್ಯಾನ್ಯಲ್ ಅಂತ ಬರುತ್ತೆ. ಆ ಗಾಡಿ ಬಂದುಬಿಟ್ಟು ಅರೌಂಡ್ 100 bhp 160 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ವೆಹಿಕಲಲ್ಲಿ 152 Nm ಆಫ್ ಟಾರ್ಕ್ ಬರುತ್ತೆ. ಅದೇನಂತಂದರೆ ನಿಮ್ಗೇನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಹಾರ್ಡ್ಲಿ ನೀವು ನೋಟಿಸು ಮಾಡೋಕ್ಕಾಗಲ್ಲ ಗುರು ಡಿಫ್ರೆನ್ಸು ನಿಮಗೆ ಮ್ಯಾನ್ಯಲ್ಗೂ ಮತ್ತು CVTಗೂ. ಯಾಕಂದರೆ ಇದರಲ್ಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ 152 Nm ಟಾರ್ಕ್ ಏನಿದೆ ಅದು ತುಂಬಾ ಬೇಗ ಬಂದ್ಬಿಡುತ್ತೆ ನಿಮ್ಗೆ. ಅರೌಂಡ್ 2200 RPMಗೆಲ್ಲ ನಿಮ್ಗೆ ಟಾರ್ಕ್ ಸಿಕ್ಬಿಡುತ್ತೆ ನಿಮಗೆ. ಸೊ ಇಟ್ ಈಸ್ ವೆರಿ ಮಚ್ ಅಡ್ವಾಂಟೇಜ್. ಓವರ್ಟೇಕು ನೋಡಿ ಹೆಂಗೆ ಓವರ್ಟೇಕ್ ಹೊಡಿಬೋದು. ಸುಮ್ಮನೆ ಜಸ್ಟ್ ಥ್ರಾಟಲ್ ಇನ್ಪುಟ್ ಸುಮ್ಮನೆ ಹೆಂಗೆ ಕೊಟ್ಟರೆ ಸುಪಕ್ಕಂತ ಸ್ಮೂತಾಗಿ ಹಂಗೆ ಶೂಟ್ ಆಗುತ್ತೆ. ಈಗ ನಾವು ಮ್ಯಾನ್ಯುವಲ್ ಗೇರ್ ಬಾಕ್ಸಲ್ಲಿ ಹೇಗೆ ನಾವು 5 ಸ್ಪೀಡ್ ಮ್ಯಾನ್ಯುವಲ್ ಅಂತ ಕರಿತೀವಿ, CVTಲಿ 5 ಸ್ಟೆಪ್ CVT ಅಂತ ಕರಿತೀವಿ ಟ್ರಾನ್ಸ್ಮಿಷನ್ನ. ಏನಂದರೆ ರೆನಾಲ್ಟ್ ಇಂಜಿನ್ಸ್ ಎಲ್ಲ ಸಿಕ್ಕಾಪಟ್ಟೆ ರಿಲಯಬಲ್ಲು. ಸೊ ನೀವು ಯಾವುದೇ ತೊಗೊಂಡ್ರು ಹಳೇದವ್ರದ್ದು ಡೀಸೆಲ್ ಇಂಜಿನ್ಸ್ ಏನಿತ್ತು, ಈ ರೆನಾಲ್ಟ್ ಡಸ್ಟರು, ರೆನಾಲ್ಟ್ ಕ್ಯಾಪ್ಚರು, ಫ್ಲೂಯೆನ್ಸು, ಇದು ತುಂಬ ಮಾಡಲ್ಸ್ ಬಂತು. ಸೊ ಅದು ಕಂಪೇರ್ ಮಾಡಿದ್ರೆ ಈಗ ಇರೋದು ಸ್ಮಾಲ್ ಪೆಟ್ರೋಲ್ CC ಇಂಜಿನ್ಸ್ ಆದರೂ, 3 ಸಿಲಿಂಡರ್ ಇಂಜಿನ್ಸ್ ಆದರೂ ರಿಲಯಬಿಲಿಟಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ದಿಸ್ 1 ಲೀಟರ್ ಟರ್ಬೋ ಇಂಜಿನ್ ಏನಿದೆ ಅದಂತೂ ತುಂಬಾ ಒಳ್ಳೆ ಬೆಣ್ಣೆ ಥರ ಸ್ಮೂತಾಗಿ ಹೋಗುತ್ತೆ ಗುರು ಗಾಡಿ ಅಂತೂ. ಪವರು ನಿಮ್ಗೆ ಹೆಂಗೆ ಬೇಕು ಹಂಗೆ ಪವರು ಹಂಗೆ ತೊಗೊಳತ್ತೆ ನಿಮಗೆ. ಸೊ ಈ ಪರ್ಟಿಕ್ಯುಲರ್ CVT ಟ್ರಾನ್ಸ್ಮಿಷನ್ ಏನಿದೆ ಇದನ್ನು ಎಕ್ಸ್ಟ್ರಾನಿಕ್ CVT ಅಂತ ಕರೀತಾರೆ. ಇದನ್ನು ನಿಸಾನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಿದು. ಆ್ಯಕ್ಚುಲಿ ಜಪಾನಲ್ಲಿ ಒಂದು ಕಂಪನಿ ಇದೆ, ಜಾಟ್ಕೋ ಅಂತ ಅಂದ್ಬಿಟ್ಟು, JATCO. ಸೊ ಇಟ್ ಈಸ್ ಕಾಲ್ಡ್ ಆಸ್ ಜಾಪನೀಸ್ ಆಟೋಮೇಟಿವ್ ಟ್ರಾನ್ಸ್ಮಿಷನ್ ಕಂಪನಿ ಅಂತ ಅಂದ್ಬಿಟ್ಟು. ಅವರೇ ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ನಿಸಾನ್ ಮ್ಯಾಗ್ನೆಟ್ ಆಗಿರ್ಬೋದು ಇಲ್ಲ ನಿಸಾನ್ ಕಿಕ್ಸ್ ಆಗಿರ್ಬೋದು, ಹಳೇದು ಬಿಟ್ಟಿದ್ರಲ್ಲ ಅದ್ರದ್ದೆಲ್ಲ ಟ್ರಾನ್ಸ್ಮಿಷನ್ ಎಲ್ಲ ಜಾಟ್ಕೋ ಕಂಪ್ನಿಯವರೇ ಮಾಡೋದು. ಸಸ್ಪೆನ್ಷನ್ ಸ್ವಲ್ಪ ರಫ್ ಸೆಟಪ್ಪಲ್ಲಿದೆ, ಬಟ್ ನಿಮಗೆ ಓಡಿಸ್ತಾ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ನಿಮಗೆ ವೆರಿ ಬ್ಯಾಡ್ ರೋಡ್ಸು, ಹಳ್ಳ ದಿಣ್ಣೆ ರೋಡಲ್ಲೆಲ್ಲ ಆರಾಮಾಗಿ ಇಟ್ಟಾಡ್ಸ್ಕೊಂಡು ಹೋಗ್ಬಿಡ್ಬೋದು. ನಿಮಗೇನು ಫೀಲೇ ಆಗಲ್ಲ ಅಂದ್ಕೊಳ್ಳಿ ಸ್ವಲ್ಪ. ಬಟ್ ಇನ್ನೂ ಸ್ವಲ್ಪ ಸಸ್ಪೆನ್ಷನ್ನು ಸ್ಲೈಟ್ಲಿ ಸ್ಮೂತಾಗಿ ಸ್ವಲ್ಪ ಟ್ಯೂನ್ ಮಾಡ್ಬೋದಾಗಿತ್ತು. ಬಟ್ ರೆನಾಲ್ಟ್ ಹ್ಯಾಸ್ ಡನ್ ದಿಸ್. ಸೊ ಮೈಲೇಜ್ ಕತೆಗೆ ಬಂದರೆ ಆಬ್ವಿಯಸ್ಲಿ ಗೊತ್ತು, ಟರ್ಬೋ ಇಂಜಿನ್ ಬೇರೆ, ಸಿಟಿಲೆಲ್ಲ ಬರೀ ಸಿಂಗಲ್ ಡಿಜಿಟೇ ಬರೋದು. ಹೈವೇಲಿ ಪರವಾಗಿಲ್ಲ, ಹೈವೇಲಿ ಕ್ಲೋಸ್ ಟು ಒಂದು 13-14ವರೆಗೂ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಟ್ರಾನ್ಸ್ಮಿಷನಲ್ಲಿ. ಬಟ್ ಸಿಟಿಲಂತೂ ಗುರು ಅದು ನಾವು ಓಡಾಡಿಸೋದು ಫುಲ್ ಬಂಪ ಟ್ರಾಫಿಕಲ್ಲಿ ನೀವೇನು ಓಡಿಸ್ತೀರಾ ಆವಾಗ ಬರೀ ಸಿಂಗಲ್ ಡಿಜಿಟೇ ನಿಮಗೆ ಮೈಲೇಜ್ ಬರೋದು. ಬಟ್ ನಾನು ಕಂಡಂಗೆ ಸಿಟೀಲಿ ನೀವು ಒಂದು ಸ್ಟೇಜಲ್ಲಿ ನೀವು ಇಂಜಿನ್ ಜಾಸ್ತಿ ಡ್ರೈವ್ ಮಾಡ್ತಾಯಿಲ್ಲ ಅಂತಂದರೆ ನಿಮಗೆ ಜಾಸ್ತಿ ಮೈಲೇಜ್ ಬರುತ್ತೆ. ನಿಮಗೆ ಡಬಲ್ ಡಿಜಿಟ್ ಮೈಲೇಜ್ ಕೂಡ ಬರ್ಬೋದು ನಿಮಗೆ. ಬಟ್ ಯೂಶಲಿ ಹೇಳಿದ್ದು, ಸೊ ಮ್ಯಾನ್ಯುವಲಿ ಕಂಪೇರ್ ಮಾಡಿದ್ರೆ ಆಟೋಮೆಟಿಕ್ ಯಾವತ್ತಿದ್ರೂ ಕಡಿಮೆನೇ ಮೈಲೇಜು. ಸೊ ದಟ್ ಈಸ್ ದ ಒನ್ ಥಿಂಗ್ ಯು ಹ್ಯಾವ್ ಟು ಲಿವ್ ವಿತ್ ಇಟ್ ಅಷ್ಟೇ. ನಿಸಾನು ಮ್ಯಾಗ್ನೈಟು, ಸೊ ಎರಡು ಆಲ್ಮೋಸ್ಟ್ ಸೇಮ್ ಇಂಜಿನ, ಆಲ್ಮೋಸ್ಟ್ ಸೇಮ್ ಎರಡು ಒಂದೇ ಪ್ಲಾಟ್ಫಾರ್ಮು, ಸೇಮ್ ಇಂಜಿನ್ನು. ಆ್ಯಂಡ್ ಆಲ್ಸೋ ಈ ಇಂಜಿನ್ಸ್ನ ಆ್ಯಕ್ಚುಲಿ ಮರ್ಸಿಡೀಸ್ ಬೆಂಜ್ ಅವರು ಕೂಡ ಯೂಸ್ ಮಾಡ್ತಾರೆ. ಸಕ್ಕತ್ತಾಗಿದೆ ಕಂಟ್ರೋಲ್ ಅಂತೂ, ಬ್ರೇಕಿಂಗ್ ಅಂತೂ ಸೂಪರ್ ಆಗಿದೆ ಗುರು. ಹೆಂಗೆ ಇಟ್ಟಾಡಿಸ್ಬೋದು ನೋಡಿ. ಬ್ರೇಕಿಂಗ್ ಅಂತೂ ಲಚಕ್ ಅಂತ ಹೇಳಿದ್ರೆ ಪಚಕ್ ಅಂತ ನಿಂತ್ಕೊಂತೈತೆ. ಸಕ್ಕತ್ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡೋದು ಗೊತ್ತು ಗುರು ಗಾಡಿ ಅಂತೂ. ಇದು ಅಮೇಝಿಂಗ್. ಅಲ್ಲಿ ನೀವು ನೋಡ್ಬೋದು 9 ಇಂಚು TFT ಡಿಸ್ಪ್ಲೇ ಬರುತ್ತೆ. ಸೊ ಈ ಗಾಡೀಲಿ 4 ಏರ್ ಬ್ಯಾಗ್ಸ್ ಅನ್ಕೊತೀನಿ, 4 ಏರ್ ಬ್ಯಾಗ್ ಬರುತ್ತೆ. ಸೊ ಸೇಫ್ಟಿ ಪ್ರಕಾರ ಬಂತು ಅಂತಂದರೆ ಆಲ್ಮೋಸ್ಟ್ ಅರೌಂಡ್ 4 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗು, 4 ಸ್ಟಾರ್ ರೇಟಿಂಗ್ ಇದೆ ಗುರು ಗಾಡಿಗೆ. ಸೊ ದಟ್ ಮೀನ್ಸ್ ದಿಸ್ ಗಾಡಿ ಈಸ್ 100% ಸೇಫ್ ಅಂದರೆ ಕಂಪೇರ್ಡ್ ಟು ಅದರ್ ಕಾರ್ಸ್ ಇಟ್ಸ್ ವೆಲ್ ಬಿಲ್ಟ್ ಕ್ವಾಲಿಟಿ ಗುರು. ಅದಕ್ಕೆ ಯುರೋಪಿಯನ್ ಕಾರ್ಸ್ ಎಲ್ಲ ಮಾತಾಡೋಂಗಿಲ್ಲ.
ಬೇಸಿಕಲಿ ರೆನಾಲ್ಟ್ ಬಂದುಬಿಟ್ಟು ಫ್ರೆಂಚ್ ಕಂಪನಿ ಅಲ್ವಾ, ಸೊ ಇಟ್ಸ್ ಬೇಸಿಕಲಿ ಅ ಯುರೋಪಿಯನ್ ಬ್ರ್ಯಾಂಡ್. ಸೊ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಂಗಿಲ್ಲ. ಸೊ ಇದು ಕಾಂಪಿಟೇಷನ್ ಇರೋದು ಹುಂಡೈಯಲ್ಲಿ ವೆನ್ಯೂ ಅಂತ ಬರುತ್ತೆ. ಸೊ ಅದು ಬಿಟ್ಟರೆ ಕಿಯಾ ಸಾನೆಟ್ ಇದೆ, ಟಾಟಾ ನೆಕ್ಸಾನ್ ಇದೆ, ಟಾಟಾ ಆಲ್ಟ್ರೋಸ್ ಇದೆ, ಮಾರುತಿ ಸುಜುಕಿ ಬ್ರೆಝಾ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಈ ಗಾಡಿ ಎಂತಕ್ಕೆ ತೊಗೊಬೇಕಂದ್ರೆ ಗುರು, ಒಂದು ಲುಕ್ಸಿಗೆ ಸಕ್ಕತ್ತಾಗಿದೆ ಲುಕ್ಸ್ ಅಂತೂ. ನೀವು ಆಚೆಯಿಂದ ಅದನ್ನ ನಾನು ತೋರಿಸ್ತೀನಿ ನಿಮಗೆ. ಅದು ಬಿಟ್ಟರೆ ಪರ್ಫಾರ್ಮೆನ್ಸು ಸಕ್ಕತ್ತಾಗಿದೆ ಇರೋ ಸೆಗ್ಮೆಂಟಲ್ಲಿ. ಆ್ಯಂಡ್ ಆಲ್ಸೋ ರಿಲಯಬಿಲಿಟಿ ಗುರು, ರಿಲಯಬಿಲಿಟಿ ಆ್ಯಂಡ್ ಆಲ್ಸೋ ಸೇಫ್ಟಿನೂ ಕನ್ಸಿಡರ್ ಮಾಡಬೇಕು ನೀವು. ಆ್ಯಕ್ಚುಲಿ ನಿಮ್ಗೊಂದು ಕ್ವಶನ್ ರೈಸ್ ಆಗ್ಬೋದು ನಿಮಗೆ. ಸೊ ಔಟ್ ಆಫ್ ಆಲ್ ದಿ ಟ್ರಾನ್ಸ್ಮಿಷನ್ಸು, ಈಗ ಟಾರ್ಕ್ ಕನ್ವರ್ಟರ್ ಬರುತ್ತೆ, ಈಗ ಹೊಸದಾಗಿ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ DCT ಅಂತೆಲ್ಲ ಬಂದಿದೆ. ಸೊ CVT ಯಾಕೆ ಗುರು ತೊಗೊಬೇಕು ಅಂತ ಕೇಳಿದ್ರೆ, ಒಂದು ಸಿಕ್ಕಾಬಟ್ಟೆ ಸ್ಮೂತ್ ಗೇರ್ ಬಾಕ್ಸ್ ಇದು. ಆ್ಯಂಡ್ ಆಲ್ಸೋ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ, ಸೊ ಫ್ಯೂಯಲ್ ಎಫಿಷಿಯನ್ಸಿನೂ ನಿಮಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಪವರು ನಿಮಗೆ ಲೀನಿಯರಾಗಿ ಎತ್ಕೊಂಡು ಹೋಗುತ್ತೆ ಪವರು. ಸೊ ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ CVT ಟ್ರಾನ್ಸ್ಮಿಷನ್ಸ್. ಆ್ಯಂಡ್ ಆಲ್ಸೋ ಇದ್ರದ್ದು ಅಡ್ವಾಂಟೇಜ್ ಏನಿದೆಯೋ ಡಿಸ್ಅಡ್ವಾಂಟೇಜು ಹಾಗೇ ಇದೆ. ಯಾಕಂದರೆ CVT ಟ್ರಾನ್ಸ್ಮಿಷನ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ, ಒಂದು ಸತಿ ಪ್ರಾಬ್ಲಮ್ ಬಂತು ಅಂತಂದರೆ ಅದನ್ನು ನೀವು ರಿಪೇರ್ ಮಾಡಲಿಕ್ಕಾಗಲ್ಲ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ರೀಪ್ಲೇಸ್ ದಿ ಎಂಟೈರ್ ಟ್ರಾನ್ಸ್ಮಿಷನ್ನೇ ರೀಪ್ಲೇಸ್ ಮಾಡಬೇಕು. ಅದೊಂದು ಡ್ರಾಬ್ಯಾಕ್ ಇದೆ. ಬಟ್ ನಿಮಗೇನು CVT ಟ್ರಾನ್ಸ್ಮಿಷನ್ಸ್ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಬರೋಲ್ಲ. ಸೊ ಅಂಟಿಲ್ ಅನ್ಲೆಸ್ ನೀವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಅರೌಂಡ್ 80,000ಗೋ 1,00,000 ಕಿಲೋಮೀಟರ್ಸ್ಗೋ ನಿಮಗೆ CVT ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಅಂತ ಬರುತ್ತೆ. ಅದನ್ನೆಲ್ಲ ಫ್ಲಶ್ ಔಟ್ ಮಾಡಿ ಮತ್ತೆ ರೀಫಿಲ್ ಮಾಡಬೇಕು. ಸೊ ಆ ಥರ ಎಲ್ಲ ನೀವು ಮೇಂಟೆನೆನ್ಸ್ ನೋಡ್ತಾ ಮಾಡ್ಕೊಂಡು ಹೋದರೆ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ಬಟ್ ಈ ಗಾಡೀಲಿರೋದು ಟರ್ಬೋ ಗುರು, ಅದೇನು ಮ್ಯಾಚ್ ಮಾಡೋರು 1 ಲೀಟ್ರ್ 3 ಸಿಲಿಂಡ್ರ್ ಇಂಜಿನ್ನು ಟರ್ಬೋಗೆ. ಅಯ್ಯೋ, ಎಫರ್ಟ್ಲೆಸ್ ಇಲ್ಲಿ ಸುಮ್ಮನೆ ತುಳಿದಾದ್ರೆ ಸುಮ್ಮನೆ ಶೂಟ್ ಆಗ್ತಾಯಿದೆ ಗಾಡಿ. ಇದು ಟ್ರಾನ್ಸ್ಮಿಷನ್ ನೋಡ್ಬೋದು ನಿಮಗೆ. ಇದು ಪಾರ್ಕ್ ಮೋಡು, ಇದು ರಿವರ್ಸ್ ಮೋಡು, ಇದು ನ್ಯೂಟ್ರಲ್ಲು, ಇದು ಡ್ರೈವ್ ಮೋಡು. ಎಲ್ಲಂತಂದರೆ ಇದು ಲೋ ರೇಂಜ್ ಗೇರ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಸೊ ನೀವೇನಾದ್ರು ಹಿಲ್ಲಿ ಸೆಕ್ಷನಲ್ಲಿ ನೀವು ಲೋಡ್ ಹಾಕ್ಕೊಂಡು ಜಾಸ್ತಿ ಟಾರ್ಕ್ ಬೇಕು ಅಂತಂದರೆ ನೀವು ಲೋ ರೇಂಜಿಗೆ ಹಾಕೊಬೋದು. ಸೊ ನಿಮಗೆ ಡ್ರೈವಿಂಗ್ ಮೋಡ್ಸ್ ಕೂಡ ಬರುತ್ತೆ. ಈಗ ನೋಡಿ, ಇದು ನಾರ್ಮಲ್ ಮೋಡಲ್ಲಿದೆ. ಸೊ ಈ ಕಡೆ ತಿರ್ಗಿಸಿದ್ರೆ ಇದು ಇಕೋ ಮೋಡು. ಸೊ ನಿಮಗೆ ಫುಲ್ ಪವರ್ ಬೇಕು ಅಂತಂದರೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಬೋದು. ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಫಾಸ್ಟಾಗಿರುತ್ತೆ. ಇದೆ ನೀವು ನೋಡ್ಬೋದು. ಸೊ AC ಅಷ್ಟೊಂದು ಕಂಪ್ರೆಸರ್ ಅಷ್ಟೊಂದು ಏನು ಪವರ್ಫುಲ್ ಇಲ್ಲ. ಬಟ್ ಓಕೆ ನಮ್ಮ ಬೆಂಗಳೂರು ವೆದರ್ಗೆ ಇಟ್ ವಿಲ್ ಫೈನ್, ಇಟ್ ವಿಲ್ ಡೂ ದ ಜಾಬ್. ಸೊ ನಮ್ಮ ಬೆಂಗಳೂರು ವೆದರ್ಗೆ ಸಾಕು, ಇಷ್ಟು AC ಚೆನ್ನಾಗೇ ಇದೆ, AC ಪರ್ಫಾರ್ಮೆನ್ಸು. ಸೊ ಇಲ್ಲಿ ಗ್ಲೋ ಬಾಕ್ಸ್ ಇದೆ ನೋಡ್ಬೋದು, ಫ್ರಂಟ್ ಒಂದಿದೆ. ಸೊ ಈಗ ಹೊಸದು 2025 ಮಾಡಲಲ್ಲಿ ಏನಂತ ಅಂದರೆ, ಇಲ್ಲಿ ನಿಮಗೆ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇದು ಬಂದುಬಿಟ್ಟು ಡ್ಯಾಶ್ ಕ್ಯಾಮ್ದೇನಿದೆ ಅದ್ರದ್ದು ಡಿಸ್ಪ್ಲೇ ಇಲ್ಲೇ ಬರುತ್ತೆ. ಮತ್ತು ಎಲೆಕ್ಟ್ರಾನಿಕ್ IRVM ಬರುತ್ತೆ ಇದು. ಇದರಲ್ಲಿ ಆರ್ಕಮಿಸ್ 3D ಸರೌಂಡ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎರಡೂ ಇದೆ. ರಿವರ್ಸ್ ಕ್ಯಾಮ್ರಾನು ಇದರಲ್ಲೇ ತೋರಿಸುತ್ತೆ. ಸೊ ನೋಡ್ಬೋದು ನೀವು. ಸೊ ರಿವರ್ಸ್ ಕ್ಯಾಮ್ರಾ ನಿಮಗೆ ಗೈಡಿಂಗ್ ಲೈನ್ಸ್ ಕೂಡ ಎಲ್ಲ ಬರುತ್ತೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ. ಸೊ ಈ ಗಾಡೀಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ನಿಮ್ಮ ಹತ್ರ ಏನಾರು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡೋವಂಥ ಆ್ಯಂಡ್ರಾಯ್ಡ್ ಫೋನ್ಸು ಇಲ್ಲ ಐಫೋನ್ಸ್ ಇದ್ದರೂ ಕೂಡ ನೀವು ವೈರ್ಲೆಸ್ಲಿ ಚಾರ್ಜ್ ಮಾಡ್ಕೊಬೋದು. ಸೊ ನೋಡ್ಬೋದು ಫ್ರೆಂಡ್ಸ್ ಗಾಡಿ ಹೆಂಗಿದೆ ಅಂತ ನೋಡಿ. ನನಗೆ ಈ ಗಾಡಿದು ಇಷ್ಟ ಆಗಿದ್ದು ಲುಕ್ಸು ಗುರು, ಏನು ಒಳ್ಳೆ ಸಕ್ಕದಾಗಿದೆ ಅಂತಂದರೆ ಸಕ್ಕದಾಗಿದೆ ಲುಕ್ಸ್ ಅಂತೂ. ಯುರೋಪಿಯನ್ ಕಾರ್ಸ್ ಅಲ್ವಾ, ಅವ್ರದ್ದೆಲ್ಲ ಒಂಥರ ಡಿಸೈನ್ ಲ್ಯಾಂಗ್ವೇಜೇ ಬೇರೆ ಥರ ಇರುತ್ತೆ. ಸೊ ಎಲ್ಲ LED ಸೆಟಪ್ಪೇ ಬರುತ್ತೆ ಫ್ರಂಟು. ಸೊ ಇದು ನೋಡ್ಬೋದು ನಿಮಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಬುಗಾಟಿ ಶಿರಾನಲ್ಲಿ ನಿಮ್ಗೆ ಇದೇ ಥರ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರೋದು. ಸೊ ಇದರಲ್ಲೂ ಅದೇ ಥರ ಕೊಟ್ಟಿದ್ದಾರೆ, ಪ್ಯೂರ್ ವಿಷನ್ ಅಂತ ಅಂದ್ಬಿಟ್ಟು. ಸೊ ವಿಸಿಬಿಲಿಟಿ ಅಂತೂ ನೈಟಲ್ಲಿ ಲೈಟ್ ಆನ್ ಮಾಡಿದ್ರು ಅಂತೂ ಸಕ್ಕದಾಗಿ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ವೀಲ್ಸ್ ನೋಡ್ಬೋದು, ಇದರಲ್ಲಿ 16 ಇಂಚ್ ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಂತ ಕರೀತಾರೆ. ಸೊ ಅದು ಬರುತ್ತೆ. MRF ಟೈರ್ಸ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಇದರಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ನೀವು ಹತ್ರ ಹೋದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸೊ ನೀವು ಆ ಕಡೆ ಸ್ವಲ್ಪ ದೂರ ಬಂದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೋಡಿ ಲಾಕ್ ಆಯಿತು. ಸ್ವಲ್ಪ ಸೈಜ್ ಜಾಸ್ತಿ ಇರೋರಾದರೆ ಒಂದು ಇಬ್ಬರು ಕೂತ್ಕೊಬೋದು. ಸೊ ನಾರ್ಮಲ್ ಫಿಸಿಕ್ ಅಂತಂದರೆ 3 ಜನ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಹಿಂದ್ಗಡೆನೂ AC ವೆಂಟ್ಸ್ ಕೊಟ್ಟಿದ್ದಾರೆ ಮತ್ತು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಕೈಗರಲ್ಲಿ ಇನ್ನೊಂದೇನು ಫೀಚರ್ ಇದೆ ಅಂತ ಅಂದರೆ, ಸೊ ಹಿಂದ್ಗಡೆ ವೈಪರ್ ಏನಿದೆ ಇದು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಈಗ ಮಳೇಲಿ ಏನಾದ್ರು ಓಡಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಮಳೇಲೆಲ್ಲಾರು ನಿಲ್ಸಿರ್ತೀರ ಗಾಡಿ, ಮತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಮುಂದ್ಗಡೆ ವೈಪರ್ ಆನ್ ಮಾಡಿದ್ರೆ ಹಿಂದ್ಗಡೆ ವೈಪರು ಆಟೋಮೆಟಿಕ್ಕಾಗಿ ಆನ್ ಆಗಿ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ರೆನಾಲ್ಟು ಬ್ಯಾಡ್ಜಿಂಗ್ ಇದೆ, ಕೈಗರ್ ಬ್ಯಾಡ್ಜಿಂಗು, ಟರ್ಬೋ ಎಕ್ಸ್ಟ್ರಾನಿಕ್ಕು. ಸೊ ನನಗೆ ಈ ಗಾಡೀಲಿ ಇಷ್ಟ ಆಗಿದ್ದು ಬೆಸ್ಟ್ ಪಾರ್ಟ್ ಅಂತ ಅಂದರೆ ಗುರು, ಹಿಂದ್ಗಡೆದು C ಸೆಕ್ಷನ್ದು ಏನು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರಲ್ಲ LED ಸಕ್ಕದಾಗಿದೆ, ಒಳ್ಳೆ ಲುಕ್ ಬರುತ್ತೆ ಇದಂತೂ.
ಮೇಲ್ಗಡೆ ನೋಡಿ ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿದ್ದಾನೆ. ಇದು ಅಷ್ಟೇ, ಇದು ಸ್ಪಾಯ್ಲರು ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇದು ಆಮೇಲೆ ರೂಫ್ ರೇಲ್ಸ್ ಏನಿದೆ ಇದೊಂಥರ ಫಂಕ್ಷನಲ್ ರೂಫ್ ರೇಲ್ಸ್. ಇದು ಆಲ್ಮೋಸ್ಟ್ ನೀವು ಒಂದು 50-60 kgs ನೀವು ವೆಯ್ಟ್ ಹಾಕ್ಕೊಂಡು ನೀವು ಏನು ಬೇಕಾದ್ರೂ ತೊಗೊಂಡೋಗ್ಬೋದು. ಇನ್ನೊಂದೇನು ಅಡ್ವಾಂಟೇಜ್ ಅಂತ ಅಂದರೆ ಈ ಗಾಡೀಲಿ ಬೂಟ್ ಸ್ಪೇಸ್ ಗುರು ಆಲ್ಮೋಸ್ಟ್ 405 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಇದರಲ್ಲಿ. ಸೊ ಬೆಸ್ಟ್ ಇನ್ ದ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿದ ಗಾಡಿಗಳಲ್ಲಿ ಯಾವ ಗಾಡಿಗಳಲ್ಲೂ ಇಷ್ಟು ದೊಡ್ಡ ಜಾಸ್ತಿ ಬೂಟ್ ಸ್ಪೇಸ್ ಬರೋಲ್ಲ ನಿಮಗೆ. ಇದನ್ನು ಬೇಕಾದ್ರೆ ರಿಮೂವ್ ಕೂಡ ಮಾಡ್ಕೊಬೋದು ನೀವು. ಆ್ಯಂಡ್ ಆಲ್ಸೋ ಇದು ಸೀಟ್ಸ್ ಕೂಡ ಫೋಲ್ಡ್ ಮಾಡ್ಬೋದು. ನಿಮಗೆ 60-40 ಸ್ಪ್ಲಿಟ್ ಸೀಟ್ಸ್ ಫೋಲ್ಡ್ ಆಗುತ್ತೆ. ಸೊ ಇನ್ನೇನಾದ್ರು ಜಾಸ್ತಿ ಲಗೇಜ್ ಕೆಪಾಸಿಟಿ ಬೇಕು ಅಂತಂದರೆ ಕ್ಯಾರಿ ಮಾಡೋದಕ್ಕೆ ಇದನ್ನು ಫೋಲ್ಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದೇನು ಈ ಗಾಡಿದು ಹೈಲೈಟ್ ಅಂದರೆ ಗುರು ಇದರಲ್ಲಿರೋ ಗ್ರೌಂಡ್ ಕ್ಲಿಯರೆನ್ಸು 205 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಅದರ ಅರ್ಥ ನೀವು ಹಳ್ಳದಿಣ್ಣೆ ರೋಡು ಆಫ್ ರೋಡಿಂಗ್ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಕೆಳಗಡೆ ಅಂತೂ ಟಚ್ ಅಂತೂ ಆಗೋಲ್ಲ. ಈ ಗಾಡಿ ತೊಗೊಂಡು ನಾನು ಇಡೀ ಕರ್ನಾಟಕ ಓಡಾಡ್ಬಿಟ್ಟಿದ್ದೀನಿ. ನಂಗೆ ಇದುವರೆಗೂ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ, ಎಲ್ಲೂ ಗಾಡಿ ಕೈ ಕೊಟ್ಟಿಲ್ಲ. ಪರ್ಫಾರ್ಮೆನ್ಸ್ ಅಂತೂ ಇನ್ನೂ ಹಾಗೇ ಇದೆ. ಸೊ ಫೈನಲಿ ಈ ಕಾರ್ನ ಬೆಲೆ ಎಷ್ಟಿರ್ಬೋದು ಗೆಸ್ ಮಾಡಿ. ಸೊ ಈ ಕಾರ್ನ ಬೆಲೆ ನಾನು ತೊಗೊಂಡಾಗ ಬೆಂಗಳೂರಲ್ಲಿ ಅರೌಂಡ್ 13.5 lakhs ಏನೋ ಇತ್ತು. ಸೊ ಈಗೊಂದು ಫೀಚರ್ಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಮೇ ಬಿ ಒಂದು 5-10,000 rupees ಜಾಸ್ತಿ ಮಾಡಿರ್ಬೋದು ಅಷ್ಟೇ. ಸೊ ನಿಮ್ಗೇನು ಅನಿಸುತ್ತೆ? ಸೊ ಡು ಯು ಥಿಂಕ್ ಇಟ್ಸ್ ಬ್ಯಾಂಕ್ ಫಾರ್ ಬಕ್? ಹೇಳಿದ್ರೆ ಡೆಫಿನೆಟ್ಲಿ ಎಸ್. ಸೆಗ್ಮೆಂಟಲ್ಲಿ ಈ ಥರ ಪ್ರೈಸ್ಗೆ ಈ ಥರ ಫೀಚರ್ಸು, ಈ ಥರ ಟ್ರಾನ್ಸ್ಮಿಷನ್ನು, ಈ ಥರ ಪರ್ಫಾರ್ಮೆನ್ಸ್ ಇಂಜಿನ್ ಇರೋ ಗಾಡಿ ಯಾವುದೂ ಇಲ್ಲ ಗುರು. ಹೌದು, ಬಟ್ ನೀವು ಬೇರೆ ಈಗ ಕೊರಿಯನ್ ಬ್ರ್ಯಾಂಡ್ಸು ಕಿಯಾ ಅದಕ್ಕೆಲ್ಲ ಹೋಯ್ತು ಅಂತಂದರೆ ಅವರೆಲ್ಲ ಫೀಚರ್ಸ್ ಜಾಸ್ತಿ ಕೊಡ್ತಾರೆ. ಸನ್ರೂಫ್ ಇರುತ್ತೆ, ಅದಿರುತ್ತೆ, ಅದೆಲ್ಲ ಇರುತ್ತೆ, ಏಡಾಸು ಅದೆಲ್ಲ ಇರುತ್ತೆ. ಬಟ್ ಅವೆಲ್ಲ ಏನು ಬೇಕಾಗಿಲ್ಲ ಗುರು. ನಿಮ್ಗೇನು ಆ ಥರ ಅಲ್ಲ. ನಿಮಗೆ ಬ್ಯಾನೆಟ್ ಫೀಚರ್ಸ್ ಏನು ಬೇಡ. ನಂಗೆ ಒಳ್ಳೆ ಒಳ್ಳೆ ಇಂಜಿನ್ನು, ಒಳ್ಳೆ ಕಂಫರ್ಟು, ಒಳ್ಳೆ ರಿಲಯಬಲ್ ಕಾರು, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ಕಾರ್ ಬೇಕು ಅಂತಂದರೆ ಸೊ ದಿಸ್ ಈಸ್ ದಿ ಆಪ್ಷನ್ ಫಾರ್ ಯು. ಸೊ ನೋಡಿ ಇದೇ ಇಂಜಿನ್ ಬೇ. ಸೊ ನಾನು ಹೇಳ್ದಂಗೆ ಇದರಲ್ಲಿ ಬರೋದು 1 ಲೀಟರ್ 3 ಸಿಲಿಂಡರ್ 4 ವ್ಯಾಲ್ ಡ್ಯೂಯಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಇಂಜಿನ್ ಅಂತ ಕರೀತಾರೆ ಇದಕ್ಕೆ. ಓ ಗೇಜ್ ಅಂತೂ ಸರಿಗಿದೆ ಗುರು. ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ರೆನಾಲ್ಟ್ ಕೈಗರ್ CVT. ಸೊ ಏನು ಅನಿಸುತ್ತೆ ಈ ಗಾಡಿ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಸ್ಮಾಲ್ ರಿವ್ಯೂ ಆಫ್ ದಿ ರೆನಾಲ್ಟ್ ಕೈಗರ್ ಟರ್ಬೋ CVT. ಸೊ ನಿಮ್ಗೆ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ, ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಸಿಗೋಣ ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.